ഓം ബെൻകുർനിയർവാൻ സിദ്ധാസം കൊടുത്തായൻ ഇടുകാൽ നൽകാത്തായൻ ജ്ഞാനമുദ്രക്കീർത്തായൻ സോകാശകൻ പുസ്തായൻ വിശ്രാക്കട ഗമണയൻ നീർവാകസതവും കാലമുറവായി ವಿಘ್ನೇಶ್ವರಿಗೆ ನಮಸ್ಕಾರ, ಪರಮಾತ್ಮ ನಮಸ್ಕಾರ, ಮಹಾಲಕ್ಷ್ಮಿ ನಮಸ್ಕಾರ. ಪರಮ ಪೂಜ್ಯ ರಮಣ ಸ್ವಾಮಿ ಆಚಾರ್ಯ ಬಾಲಕೃಷ್ಣ ಬರೆಸಿಕೊಂಡು ಶುಭ ಮುಂಜಾನೆ ಎಲ್ಲರಿಗೂ ನಮಸ್ಕಾರಗಳು. ಓಂ ನಮಃ.
4, come, 8, out, 1,
बेटा करेंगे सात रास्ता, एक एक दो तीन चार चार पाँच पाँच छः सात आठ आठ नौ 10 बस ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವರು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ.
ನಗುತ್ತಲಿರುವಾತ ಸಿದ್ಧನೆಂದರೆ ಯಾರು ಮನವ ನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋರ್ವಾತ ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋರ್ವಾತ ಪರಮ ಗುರು ಆಸಾದು ಮುದ್ದು ರಾಮ ಪರಮ ಗುರು ಆಸಾದು ಮುದ್ದು ರಾಮ ಬೇಕು ಬೇಡಗಳಿಲ್ಲ ಕೋಪ ತಾಪಗಳಿಲ್ಲ ಹುಸಿ ಮಾತು ಬೀರು ನುಡಿಗಳೊಂದಿಲ್ಲ ಮನದಿ ಬೇಕು ಬೇಡಗಳಿಲ್ಲ ಕೋಪ ತಾಪಗಳಿಲ್ಲ ಹುಸಿ ಮಾತು ಬೀರು ನುಡಿಗಳೊಂದಿಲ್ಲ ಮನದಿ ತನ್ನಗೆರುವುದನ್ನೆಲ್ಲ ಮರೆತು ನಿಂತವ ಆತ ತನ್ನದೆರುವುದನ್ನೆಲ್ಲ ಮರೆತು ನಿಂತವ ಆತ ಸಂತನೆಂದರೆ ಯೋಗಿ ಮುದ್ದು ರಾಮ ಸಂತನೆಂದರೆ ಯೋಗಿ ಮುದ್ದು ರಾಮ ನಾ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ ನಾ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ ಜಾತಿ ಮತ ಪಥದಿಂದ ದೂರ ಅವನಾತ್ಮ ಜಾತಿ ಮತ ಪಥದಿಂದ ದೂರ ಅವನಾತ್ಮ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಶರಣ ಶಿವಕಿಂಕರನೋ ಮುದ್ದು ರಾಮ ಶರಣ ಶಿವಕಿಂಕರನೋ ಮುದ್ದು ರಾಮ ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಒಬ್ಬರಿಗೆ ಹಂಗೇನು ಬರಿಗುಡಿಸಿಲೇನು ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ ಅವನಾತ್ಮ ನಿರ್ಮಲವೋ ಮುದ್ದು ರಾಮ ಅವನಾತ್ಮ ನಿರ್ಮಲವೋ ಮುದ್ದು ರಾಮ ಬಿತ್ತಿ ಭಕ್ತಿಯ ಬೀಜ ಶ್ರದ್ಧೆ ನೀಗಿರ ಬಳಸಿ ಉಳುಮೆ ನೀ ಮಾಡುತ್ತಿರು ದುಡಿಮೆಯತ್ತಿಂದ ತೋರು ಸರಿ ಆಸಕ್ತಿ ಮುಕ್ತಿ ಫಲ ಬೆಳಸಿನಲಿ ಯೋಗಿ ಪುಂಗವನಾಗು ಮುದ್ದು ರಾಮ ಯೋಗಿ ಪುಂಗವನಾಗು ಮುದ್ದು ರಾಮ ಯೋಗಿ ಪುಂಗವನಾಗು ಮುದ್ದು ರಾಮ ನಾಲ್ಕು ಐದು ಆರು ಆರು ಐದು ನಾಲ್ಕು
ಮೂರು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು हरि सुंदर नंद मुकुंद हरि नारायण हरि हरि सुंदर नंद मुकुंद हरि नारायण हरि सुंदर नंद मुकुंद हरि नारायण हरि सुंदर नंद मुकुंद हरि केशव हरि गोविंद हरि नारायण हरि हरि केशव हरि गोविंद हरि नारायण हरि हरि सुंदर नंद मुकुंद हरि नारायण हरि हरि सुंदर नंद मुकुंद हरि नारायण हरि हरि केशव हरि गोविंद हरि नारायण हरि हरि केशव हरि गोविंद हरि नारायण हरि हरि सुंदर नंद मुकुंद हरि नारायण हरि हरि सुंदर नंद मुकुंद नारायण बनमाले मुरलीधारी गोवर्धन गिरिवर ನೇರವಾಗಿ ಸಿದ್ಧಾಂತ ಮಾಡ್ಕೊಳ್ತಾ ಶ್ರೀಗಾಭರಣ ಕೊಡ್ತಾ ಹೋಗ್ತಾ ಸಾಮಾನ್ಯ ಮಧ್ಯಮದಲ್ಲಿ ಮಾಡ್ತಾರೆ, ಸಂಪೂರ್ಣ ಆರೋಗ್ಯದಲ್ಲಿ ಮಾಡ್ತಾ ಹೋಗ್ತಾರೆ. ಹಸಿ ತೊಗೊಂಡಾಗ ಮೇಲೆ ಕೈ ಹೋಗ್ತಾ ಹಸಿ ಬಿಡೋದು ಕೆಳಗೆ ಬರ್ತಾರೆ. ಇದಕ್ಕೆ ಸಂಬಂಧ ಯಾವುದೇ ಕಾರಣಕ್ಕೆ ಆಗ್ತಾ ಹಸಿ ಕಣ್ಣುಗಳಿಗೆ ಕೆಮ್ಮು ಅಸ್ಮ ಮಾತ ಪಿತ್ತ ಕಪ್ಪ ಮೂರು ಸಮನಾಗಿರ್ತಾ ಹೋಗ್ತು ಬೈಬದ್ಧವಾಗಿ ಮಾಡ್ತಾ ಹೋಗ್ತಾರೆ. ಎಲ್ಲ ಸ್ಟಾಪ್ ಮಾಡ್ತಾರೆ. ಅವರು ಪದಿ ಟೈಮಿಲ್ಲ ಅವರು ಗಮನಿಸ್ತಾರೆ. ದೇವ ಮನಸ್ಸು ದೇವಾಲಯಕ್ಕಾಗಿ ಪರಮಾತ್ಮ ಮಂದಿರಕ್ಕಾಗಿ ಶಿವಾಲಯಕ್ಕಾಗಿ ಓಂ हरि सुंदर नंद मुकुंद हरि नारायण हरि हरि सुंदर नंद मुकुंद हरि नारायण हरि
ಸಿದ್ಧಾಸ್ತ ಕೊಡ್ತಾರೆ. ಕಪಾಲವಾಗಿ ಪ್ರಣಾಯ ಮಾಡ್ತಾ ಹೋಗ್ತಾ ಇರೋ ಸೆಕೆಂಡ್ ಸ್ಟ್ರೋಕ್ ಮಾಡ್ತಾ ಇರೋ 2 ಸೆಕೆಂಡ್ ಸ್ಟ್ರೋಕ್ ಮಾಡ್ತಾ ಇರೋ ಸಂಪೂರ್ಣ ಸರಿ ಸತ್ರಗೊಳ್ತಾ ಮೂಲಾಧಾರ ಸಹಸ್ರಾರ ಟ್ರಯಾಂಗಲ್ ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತಾ ಇರೋ ಈ ಥರ ಮುಗಿಸಿ ಹೊರ ಹೋಗ್ತಾ ಇರೋ 1 ಸೆಕೆಂಡ್ ಸ್ಕೋಪ್ ಗಮನಿಸ್ತಾ ಇರಿ. ಏಕಾಗ್ರತೆಯನ್ನು ಮಾಡ್ತಾ ಅವರು ದೇವ ಮನಸ್ಸು ದೇವಾಲಯ ಪರಮಾತ್ಮ ಮಂದಿರಾಗ್ತಾ ನಿಶ್ಚಯವಾಗುತ್ತಾ ಇದೆ. ಓಂ ಬದುಕಲು ಹೋಗ್ತಾ ಇದ್ದಾರೆ. ಹಾರ್ದಿಕ ಸ್ವಾಗತ. हरि सुंदर नंद मुकुंद हरि नारायण हरि ओम. हरि सुंदर नंद मुकुंद हरि ಓಂ ಜಿ. नारायण हरि ओम. ಸ್ವಾಮಿ ಜಗದಾತ್ಮಾನಂದರು ಬರೆದಿರುವಂಥ ಬದುಕಲು ಕಲಿಯಿರಿ ಎನ್ನು 2ನೇ ಅಧ್ಯಾಯದಾಗ ಹುಲಿ ಮರಿ ಕುರಿ ಆಗೋದನ್ನ ನೀನು ನೋಡಿದೀವಿ. ಇವತ್ತು ಅದು ಕುರಿಯಾಗಿ ಉಳಿತೈತೋ ಅಥವಾ ಹುಲಿ ಆಗ್ತೈತೆ ಅನ್ನೋದನ್ನು ನೋಡೋಣ್ರಿ. ಆಗ ಹಿರಿ ಕೂಲಿ ಚಿ ಬುದ್ಧಿಹೀನ ಎನ್ನುತ್ತಾ ಹುಲಿ ಕುರಿಯನ್ನು ಒಂದು ಕೊಳದ ಹತ್ತಿರ ಕರೆದೊಯ್ದು ನೀರಿನಲ್ಲಿ ಬಿದ್ದ ಪ್ರತಿಬಿಂಬವನ್ನು ತೋರಿಸಿ ಅವುಗಳಲ್ಲಿರುವ ಸಮಾನ ಗುಣಧರ್ಮವನ್ನು ಗುಣಗಾನಿಸಿತು. ತನ್ನೊಂದಿಗೆ ಅರಣ್ಯಕ್ಕೆ ಕರೆದೊಯ್ದು ಬೇಟೆ ಮಾಡಿ ತೋರಿಸಿತು. ಹಲವು ಬಾರಿ ಗರ್ಜಿಸಿತು. ಕೆಲವು ದಿನಗಳವರೆಗೂ ಈ ಹುಲಿ ಕುರಿಗೆ ತನ್ನ ಬಗೆಗಿನ ಸಂಶಯ ಭಾವನೆ ದೂರವಾಗಲಿಲ್ಲ. ನೋಡ್ರಿ, ಅದು ಹುಲಿ ದೊಡ್ಡ ಹುಲಿ ಅದು ತೊಗೊಂಡು ಹೋಗಿ ಗರ್ಜಿಸಿತ್ರಿ, ಬೇಟೆ ಆಡಿ ತೋರಿಸ್ತ್ರಿ. ಆದರೂ ಅದು ಏನು ಮಾಡ್ತೈತ್ರಿ, ನಾ ಕುರಿನ ಅಂತ ತಿಳ್ಕೊತೈತ್ರಿ. ಕ್ರಮೇಣ ತಾನು ಕುರಿಯಲ್ಲವೆಂಬ ಭಾವನೆ ದೃಢವಾಯಿತು. ಆಗ ಅದು ಹುಲಿಯಂತೆ ಓಡಾಡತೊಡಗಿತು. ಹುಲಿಯಾಗಿದ್ದರೂ ತನ್ನನ್ನು ತಾನು ಕುರಿಯೆಂದೇ ನಂಬಿಕೊಂಡು ಕುರಿಯಂತೆ ವರ್ತಿಸಿ ಆ ಹುಲಿ ಮರಿ ತನ್ನಲ್ಲಿ ಅದ್ಭುತ ಶಕ್ತಿ ಅಡಗಿದ್ದರೂ ತಾನು ಅಲ್ಪ ಶಕ್ತಿಯ ಕುರಿ ಎಂದು ಕಲ್ಪನೆಗೆ ದೃಢವಾಗಿತ್ತು, ಕಟ್ಟಿಬಿದ್ದಿತು. ನಂತರ ಆ ಕಲ್ಪನೆಗೆ ಅನುಗುಣವಾಗಿಯೇ ನಡೆದುಕೊಂಡಿತು. ಕುರಿಯೆಂದು ತಿಳಿದು ಅಂತೆಯೇ ವರ್ತಿಸಿದಾಗ ಅದ ನಿಜವಾಗಿಯೂ ಹುಲಿಯಾಗೇ ಇತ್ತು. ಹಾಗಾದರೆ ಯಾವುದು ಅದನ್ನು ಕುರಿಯಾಗಿಸಿದ್ದು? ಹೆಪ್ಪುಗಟ್ಟಿದ ತಪ್ಪ ಕಲ್ಪನೆಯೇ ಅಥವಾ ಅಜ್ಞಾನವೇ? ತನ್ನ ನಿಜವಾದ ಸ್ವರೂಪದ ಬಗೆಗಿನ ಅಜ್ಞಾನ ಕಳೆದು ತನ್ನ ಸ್ವರೂಪ ಪ್ರದರ್ಶನವಾಗುತ್ತಲೇ ಎಲ್ಲ ಸಂಶಯ ವಿಪರೀತ ದೂರವಾದವು. ಆಗ ಅದು ಹುಲಿಯಂತೆ ವರ್ತಿಸಿತು. ಆತ್ಮವಿಶ್ವಾಸವೆಂದರೆ ಅಹಂಕಾರವಲ್ಲ. ಅಹಂಕಾರ ಅಜ್ಞಾನದಿಂದ ಉಂಟಾಗುತ್ತದೆ. ಆತ್ಮವಿಶ್ವಾಸ ಪ್ರತಿಯೊಬ್ಬನಲ್ಲಿ ಅಡಗಿರುವ ಶಕ್ತಿಯ ಅರಿವಿನಿಂದ ವೃದ್ಧಿಸುತ್ತದೆ. ನೋಡ್ರಿ, ಅಹಂಕಾರ ನೋಡ್ರಿ, ಯಾರ್ಯಾರು ಭಾಳ ಅಹಂಕಾರ ಬಂದತಿರ್ತಾರಿಲ್ರಿ, ಅದು ಅಜ್ಞಾನದಿಂದ ಬಂದತೈತೆ ಸ್ವಾಮೀಜಿಯವ್ರು ಹೇಳ್ತಾರ್ರಿ. ಯಾವುದನ್ನು ಸತ್ಯವೆಂದು ನಾವು ದೃಢವಾಗಿ ನಂಬಿರುತ್ತೇವೆಯೋ ಆ ನಂಬಿಕೆ ಮತ್ತು ನಮ್ಮ ಯೋಚನೆ, ಭಾವನೆ ಮತ್ತು ಚಟುವಟಿಕೆಗಳ ಮೇಲೆಯೇ ಏಕೆ ಸಂಪೂರ್ಣ ವ್ಯಕ್ತಿತ್ವದ ಮೇಲೆ ಪ್ರಬಲ ಪ್ರಭಾವ ಬೀರುತ್ತದೆ ಎಂಬುದು ನಿಸ್ಸಂದಿಗ್ಧವಾಗಿದೆ. ಸತ್ಯದ ಒಳಗಿನ ನಮ್ಮ ಕಲ್ಪನೆ ನಮ್ಮ ನಡವಳಿಕೆಯನ್ನೇ ಹೊಂದಿಕೊಂಡಿರುತ್ತದೆ. ಪರಮ ಸತ್ಯದ ಬಗೆಗಿನ ನಮ್ಮ ಸಿದ್ಧಾಂತ ನಮ್ಮ ಪರಿವಿನ ವಿಸ್ತಾರ ವಿಕಾಸಗಳನ್ನು ಬದಲಾಯಿಸಿಕೊಳ್ಳುತ್ತದೆ ಎಂಬುದು ಇನ್ನೊಂದು ಸತ್ಯವಾಗಿದೆ. ನೋಡ್ರಿ, ಕುರಿಮರಿಯಾಗಿದ್ದು ಹುಲಿಮರಿ ಅನ್ನೋದು ಸ್ವಾಮಿ ಜಗದಾತ್ಮಾನಂದರು ಬಹಳ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಹರೇ ರಾಮಕೃಷ್ಣ. ಬದುಕಲು ಕರೆಯುವಂಥ ಸೌಭಾಗ್ಯವರು ನಡೆಸುತ್ತಿದ್ದಾರೆ. ಅವರಿಗೆ ಧನ್ಯವಾದಗಳು. ಪ್ರಣಯ ಮಾಡ್ತಾ ಹೋಗ್ತಾರೆ. ಕಣ್ಮುಚ್ಚಿದಲ್ಲಿ ಮುಖದಲ್ಲಿ ನಗುಮುಖ ಇರ್ತಾಯಿ. ಯಾವ ಥರ ಅಳ್ತಾ ಇರೋದು ನಮ್ಮ ಮುಖ ಯಾವುದು ಸಪ್ಪಗೆ ಮಾಡಿದ ಥರ ಇರಬಾರ್ದು. ಯಾವಾಗ ಅಳ್ತಾ ಇರಬೇಕು. ಯಾವುದೇ ಕಷ್ಟ ದುಃಖ ಬರಲಿ, ಏನೂ ಬರಲಿ, ಆರಾಮಾಗಿ ಇರ್ತಾ ಇರಬೇಕು. ಅವರು ಎಲ್ಲವನ್ನು ಸರಿಯಾಗಿ ಸ್ವೀಕರಿಸ್ತಾ ಇರಬೇಕು ಸಮನಾಗಿ. ಪ್ರಾಣಾಯಾಮ ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತಾಯಿ. ಪ್ರಾಣಾಯಾಮದಿಂದ ಮಾಡೋದ್ರಿಂದ ಸರ್ವ ಕಾಯಿಲೆಗಳು ನಿವಾರಣೆ ಆಗ್ತಾ ಹೋಗ್ತದೆ. ಸಣ್ಣ ಕಾಯಿಲೆ ದೊಡ್ಡ ಕಾಯಿಲೆವರೆಗೆ ಸಣ್ಣ ಪುಟ್ಟ ಕಾಯಿಲೆ ಇದ್ರೆ ಕಮ್ಮಿ ಆಗ್ತಾ ಹೋಗ್ತದೆ. ಯಾವ ದೊಡ್ಡ ಕಾಯಿಲೆ ಇದ್ರೆ ಕಮ್ಮಿ ಆಗ್ತಾ ಹೋಗ್ತದೆ. 40 ನಂತರ ಸಣ್ಣ ಹಿಂಗೆ ಸಾವಕಾಶ 100 ಬರೋಕ್ಕೆ ಶುರು ಆಗ್ತದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಬರ್ತಾ ಇರ್ತಾವೆ.
40 ನಂತರ ಹೆಚ್ಚಿಗೆ ಬರ್ತಾ ಇರ್ತಾವೆ, 50 ನಂತರ ಒಂದು ಸ್ವಲ್ಪ ಹೆಚ್ಚಾಗ್ತಾವೆ. ಅದ್ರ ಮಧ್ಯದಿಂದ ಪ್ರಾಣಾಯಾಮ ಆಸನ ಮಾಡ್ತಾ ಇದ್ದೀವಿ ಅಂದ್ರೆ ಯಾವುದೇ ಥರ ನಮ್ಮ ಹತ್ರ ಹೋಗಿ ಬಂದ್ರೂ ಅಲ್ಲದಲ್ಲಿ ಕಮ್ಮಿ ಆಗ್ತಾ ಇರ್ತದೆ. 1-2 ವರ್ಷ ಬಂದು ಹೋಗಿರ್ತಾವೆ. ಪ್ರಾಣಾಯಾಮ ಮಾಡ್ತಾ ಹೋಗ್ತಾ ಇರಿ. ಪ್ರಾಣಾಯಾಮ ಲಕ್ಷ್ಯದಿಂದ ಓಂ. ಯಾರು ಹೇಳೋದು ನಿಮಗೆ ಹೇಳ್ಬೋದು. ಇದರಿಂದ ಲೋ ಕ್ಲಾಸ್ ಬರ್ತಂದ್ರೆ ನಿಮಗೆ ಲಾಭ ಆಗಿದ್ರೆ ಸಹಿತ ನೀವು ಹೇಳ್ಬೋದು. ದಿವಸ 1-2 ದಿವಸದಾಗ ಬಂದು ಹೇಳಿ ಪ್ರತಿಯೊಬ್ಬರು ಯಾವಾಗಲೂ ಟೈಮ್ಸ್ ಹೇಳ್ತಾ ಇರಿ. ನಿಮ್ಮ ಮನಸ್ಸಿಗೆ ಸಹಿತ ಹೇಳ್ತಾ ಇರೋದು, ತೊಂದರೆ ಇದ್ರೆ ಹೇಳ್ತಾ ಇರೋದು, ಸಂತೋಷ ಇದ್ರೆ ಹೇಳ್ತಾ ಇರೋದು. ಮೊದಲೇ ಏನು ಬದಲಾವಣೆ ಆಗುತ್ತೆ ಸರಿ, ನಿಮ್ಗೆ ಏನು ಬದಲಾವಣೆ ಆಗ್ತಾ ಇದ್ರೆ ಹೇಳ್ಬೇಕು. ಮೊದಲು ಬಂದಾಗ ಈ ಥರ ಆಯಿತು, ಈಗ ಬಂದ ನಂತರ ಕ್ಲಾಸಿಗೆ ಬಂದಾಗ ಏನಾಯಿತು, ನಿಮಗೆ ರೋಗ ಹೆಚ್ಚಾಯಿತು ಕಮ್ಮಿ ಆಯಿತು ಇಂಥವೆಲ್ಲ ತಿಳಿಸ್ತಾ ಇರ್ತಾ ಇರಿ. ಅಂದರೆ ಹೆಚ್ಚಾಗ್ತದೆ ನಾವು ಏನತ್ರ ಬಗ್ಗೆ ಏನಾರ ಮತ್ತೆ ಪ್ಲ್ಯಾನ್ ಮಾಡ್ತೇವೆ. ಯಾವುದ್ರ ಆಸನ ಮಾಡಿಸ್ಬೇಕು, ಏನು ಮಾಡಿಸ್ಬೇಕು ಅದನ್ನು ಮಾಡ್ತೇವೆ. ಸರ್ವಾಂಗೀಣ ಅಭಿವೃದ್ಧಿ ಸಂಬಂಧ ಎಲ್ಲ ಆಸನಗಳು ಮಾಡಿಸ್ತಾ ಇರ್ತೇವೆ ನಾವು. ಅದು ಮತ್ತೆ ಯಾವುದೇ ನಿಮ್ಗೆ ಬೇಕಾದರೂ ಅಲ್ಲಿ ಮತ್ತೆ ಹೆಚ್ಚಿಗೆ ಮಾಡಿಸ್ತಾ ಇರ್ತೇವೆ. ಶುಗರ್ ಹೆಚ್ಚಿಗೆ ಆಗ್ತಾ ಇದೆ ಕೆಲವೊಂದು ಜನ ಇರ್ತಾರೆ, ಅವ್ರ ಶುಗರ್ಗಳ ಆಸನಗಳು ಯಾವ ಮಾಡೋದು ಬರ್ತಿರ್ತದೆ. ಇದರಲ್ಲಿ ಎಲ್ಲ ಮಿಕ್ಸ್ ಆಗಿ ಮಾಡಿಸ್ತಾ ಇರ್ತೇವೆ ನಾವು. ಶುಗರ್ ಸಂಬಂಧ ಆಗಲಿ, BP ಸಂಬಂಧ ಆಗಲಿ, ಶರೀರ ವಜನ್ ಕಮ್ಮಿ ಮಾಡೋದಾಗಲಿ, ಸಮತೋಲನ ಆಗಿರ್ತಾ ಆಗ್ತದೆ ಎಲ್ಲ ಮಾಡೋದ್ರಿಂದ. ಮುನ್ನೋಡ್ಸರ್ ನೀವು ಇಲ್ಲಿ ಬಂದ್ರೆ ಕ್ಲಾಸಿಗೆ ಬಂದ್ರೆ ಹೇಳ್ತಾರೆ ಏನು ಪ್ರಾಬ್ಲಮ್ ಇಚ್ಚೆ, ಈ ಬದಲಾವಣೆ ಏನಾಯ್ತು ನಿಮಗೆ ಗುರುಗಳಿಗೆ ಹಾರ್ದಿಕ ಸ್ವಾಗತ. ಎಲ್ಲರಿಗೆ ಮುಂಜಾನೆ ಶುಭಾಶಯಗಳು. ಸುಮಾರು ಒಂದು ತಿಂಗಳ ಬಂತು ನಾನಿಲ್ಲೇ ದಿನನಿತ್ಯ ಯೋಗಕ್ಕೆ ಬರ್ತಾ ಇದ್ದೀನಿ. ಬದಲಾವಣೆ ಏನಪ್ಪ ಅಂತಂದ್ರೆ, ಡೈಲಿ ಬೆಳಿಗ್ಗೆ 5-5:30 ಹೇಳ್ತಿದ್ದು ನಾನು. ಅದೇನು ತಪ್ಪಿಲ್ಲ, ಅದು ಹೇಳ್ತಾ ಇದ್ದೇನೆ. ನಾ ಬರೀ ವಾಕಿಂಗ್ ಮಾಡ್ತಿದ್ನಿ. ಈ ವಾಕಿಂಗ್ ಜೊತೆ ಏನಾಗ್ತದಪ್ಪ ಅಂತಂದ್ರೆ, ಭಾಳಷ್ಟು ಥಂಡಿದ್ದ ಕಾರಣ ಹೊರಗೆ ಹೋಗ್ತಿರ್ಲಿಲ್ಲ. ಹೀಗಾಗಿ ಯೋಗಕ್ಕೆ ಬರೋಣ ಅಂತ ತಿಳ್ಕೊಂಡು ವಿಚಾರ ಮಾಡಿ ನಾನೀಗ 1 ತಿಂಗಳಾದ ಯೋಗಕ್ಕೆ ಬರ್ತಾ ಇದ್ದೀನಿ. ಬದಲಾವಣೆ ಏನಪ್ಪ ಅಂತಂದ್ರೆ, ಸ್ವಲ್ಪ ನನಗೆ ಬಲಗೈಯ ಮತ್ತು ಎಡಗೈದು ಭಾಳತ್ತು ಮಲ್ಕೊಂಡು ಕೂಡಲೇ ಒಂಥರ ಗಚ್ಚ ಹಿಡ್ದಂಗೆ ಆಗ್ತಿತ್ತು. ಆಮೇಲೆ ಎದ್ದು ಕೂಡಲೇ ಸ್ವಲ್ಪ ಪೇಯ್ನ್ ಬರ್ತಿದ್ವು. ಸಾಮಾನ್ಯ ನಾರ್ಮಲ್ ಸ್ಟೇಜ್ಗೆ ಬರ್ಬೇಕಾದ್ರೆ ಸ್ವಲ್ಪ ಪೇಯ್ನ್ ಬರ್ತಿದ್ದು, ಈಗ ಪೇಯ್ನ್ ಬರ್ತಾ ಇಲ್ಲ. ಅವೀಗ ನಾಶ ಆಗ್ಯಾವ. ಮೊದಲ ಹೆಂಗೆ ಆ್ಯಕ್ಟಿವ್ ಇದ್ವಿ ಅಷ್ಟೇ ಆ್ಯಕ್ಟಿವ್ ಅದೇ ನಾನು. ಮತ್ತೊಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ, ರಾತ್ರಿ ಈಗ ಹೆಂಗೆ ಬೆಳಿಗ್ಗೆ ಎಷ್ಟು ಆ್ಯಕ್ಟಿವ್ ಇರ್ತೀವಿ, ರಾತ್ರಿ 10 ಆದರೂ ಇದು ಆ್ಯಕ್ಟಿವ್ನೆಸ್ ನನಗೆ ಉಳಿದದ. ಅದೊಂದು ನನಗೆ ಭಾಳ ಖುಷಿ ಕೊಟ್ಟದ. ಮತ್ತು ಯೋಗ ಜೊತೆ ಏನಾಗ್ತಪ್ಪ ಅಂದ್ರೆ, ಈಗ ಬೆಳಿಗ್ಗೆ ಹೇಳೋದಕ್ಕೆ ಮಧ್ಯಾಹ್ನ ಒಂದು ½ ಆನ್ ಅವರ್ ಸ್ವಲ್ಪ ರೆಸ್ಟ್ ಬೇಕಾಗ್ತದೆ. ಆ ರೆಸ್ಟ್ ತೊಗೊಂಡು ಕೂಡಲೇ ಮತ್ತೆ ಈಗ ನಂದು ಏಜ್ 64 ರನ್ನಿಂಗ್ ಇದ್ದರೂ ನನಗೆ ಒಂದು 25 ವರ್ಷದ ಹುಡುಗತೆ ನನಗೆ ಅನ್ಸ್ಲಿಕ್ಕೆ ಹತ್ತದ. ಅದೊಂದು ನನಗೆ ಭಾಳ ಖುಷಿ ಆಗ್ಯದ ಈ ಯೋಗದಿಂದ. ಮತ್ತು ಈ ಯೋಗದ ಪ್ರತಿಯೊಂದು ದಿನ ನೀವು ಬರ್ರಿ, ಇದರ ಫಾಯ್ದಾ ತಗೋರಿ. ಯಾಕಂದ್ರೆ ನಮ್ಮ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಆರೋಗ್ಯ ಇದ್ರೇ ನಾವು ಸದೃಢ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಐತಿ ಅಂತ ಈ ವೇದಿಕೆ ಮುಖಾಂತರ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಮನೋರ ಗುರುಗಳು ಸರ ತಮ್ಮ ಮನಸ್ಸಿನ ಮನಗಳ ಮಾತುಗಳನ್ನು ಹೇಳಿ ಧನ್ಯವಾದಗಳು. ಓಂ ವಿಶ್ರಾಮ್.
ಬಾಯಿ ಪ್ರಾಣಾಯಾಮ 3 ಬಾರಿ ಮಾಡಿ ತಗೋರಿ. ಸ್ವಲ್ಪ ಶಿಶುರ ಆಗ್ತಾ ಇರಿ. ಶಕ್ತಿ ಕಾರ್ಯ ಮಾಡಿ ಬಾಯಿ ಶಬ್ದ ಮುಗಿನ ಹೆಸರು ಆಗ್ತಾ ಇರಿ. ಜ್ವರ ಬರ್ತಾ ಇದೆ ಕಮ್ಮಿ ಹೆಸರು, ಉಷ್ಣತೆ ಹೆಚ್ಚಾಗುತ್ತೆ ಕಮ್ಮಿ ಆಗ್ತಾ ಹೋಗ್ತದೆ. ಸಾರ ಮಾಡಿ ತಗೋರಿ. ಸ್ವಲ್ಪ ರೋಷವರ ಆಗ್ತಾರೆ ಹೊಟ್ಟೆ ಒಳಗೆ 10ರಿಂದ 20 ಸತಿ ಮಾಡ್ತಾ ಇರಿ. ಕರ್ರೋಗ ಮಾಡಿ ಜಯ ಪ್ರಾಣಾಯಾಮ ಮಾಡಿ ಗಂಟು ಕಾಂಗ್ರೆಸ್ ಮುಕ್ತ ಸ್ವಾಸ್ಥ್ಯ ಜಾಬದ ಬಗ್ಗೆ ಬಲಗಡೆ ಮೂಗೊಂದು ಎಡಂದು ಶುರು ಆಗ್ತಾ 6 ಗಂಟೆ ಸಮಯದಲ್ಲಿ ಯಾವುದೇ ಕಾಲ ಕಡಿಮೆ ಆಗ್ತಾ ಹೋಗ್ತದೆ. ಆದಿತ್ಯ ಆದಿಮಾತೆ ಜಗದಂಬೆ, ಆದಿಯ ನಾದಿಮಾತೆ ಜಗದಂಬೆ, ಆದಿಯ ನಾದಿಮಾತೆ ಜಗದಂಬೆ, ಆದಿಯ ನಾದಿಮಾತೆ ಜಗದಂಬೆ, ಜಗದಂಬೆ ಮಾತೆ ಜಗದಂಬೆ, ಜಗದಂಬೆ ಮಾತೆ ಜಗದಂಬೆ, ಜಗದಂಬೆ ಮಾತೆ ಜಗದಂಬೆ, ಜಗದಂಬೆ
Ikut ನೇರವಾಗಿ ಪ್ರಾಣಾಯಾಮ ತಯಾರಿ ಅನುಲೋಮ ವಿಲೋಮ 10 ಸೆಕೆಂಡ್ ಸಾವಕಾಶ ತಗೊಂಡು ಎರಡು ಕಡೆ ಸ್ವಲ್ಪ ಸ್ವಚ್ಛ ಮಾಡ್ಕೊರಿ. ಈ ಥರ ನಮ್ಮ ಸೈಲೆನ್ಸರ್ ಸ್ವಚ್ಛ ಇರ್ತಾ ಇರಬೇಕು. ಈ ಸೈಲೆನ್ಸರ್ ಕರೆಕ್ಟ್ ಇತ್ತು ಅಂದ್ರೆ ಗಾಡಿ ಅವರಿಗೆ ಸರಿಯಾಗಿ ಕೊಡ್ತಾ ಹೋಗ್ತದೆ. ನರಗಳ ಸಮಸ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ರಕ್ತ ಸಂಚಾರ ಪ್ರಾಣ ಸಂಚಾರ ಸುಗಮ ಆಗ್ತಾ ಹೋಗ್ತದೆ. ಸಾವಕಾಶ 10 ಸೆಕೆಂಡ್ ತಗೋರಿ. ಸಾವಕಾಶ ಸೆಕೆಂಡ್ ಆಗ್ತಾ ಇರಿ. ಎಡಗಡೆ ಕಿರುಗಳು ಉಂಗುರು ಬಟ್ಟಿರ್ತಾ ಇರಿ. ಬಲಗಡೆ ಬಟ್ಟಿರ್ತಾ ಇರಿ. ಅಡಿಕೆನ ಎರಡು ಬಟ್ಟುಗಳು ಮಡಿಸ್ತಾ ಈ ಥರ ಮಡಿಸಿ ವಿಷ್ಣು ಮುದ್ರೆ ಹಾಕಿ ಮಾಡ್ತಾ ಹೋಗ್ತಾ ಇರಿ. ಎಷ್ಟು ಸಾವಕಾಶ ಒಳಗ್ತಾರೆ ಅಷ್ಟು ಆರೋಗ್ಯ ಒಳ್ಳೆಯದು. ಪ್ರಾಣಾಯಾಮ ಲಕ್ಷ ಮಾಡ್ತಾ ಹೋಗ್ತಾ ಇರಿ. 30 ಸೆಕೆಂಡ್ ಆಗ್ತಾ ಇರಿ. 2 ಸೆಕೆಂಡ್ ತಗೊಳ್ಳೋದು, 8 ಸೆಕೆಂಡ್ ಇಡೋದು, 4 ಸೆಕೆಂಡ್ ಆಗೋದು. ಪೂರಕ ಕುಂಭಕ ಕೈ ಚೆಕ್ ಮಾಡ್ತಾ ಹೋಗ್ಬೋದು. ಈ ಥರ ಮಾಡೋದು ಸಹಿತ ನಮ್ಮ ಶರೀರದಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ. ಸಂಪೂರ್ಣ ನರ ದೌರ್ಬಲ್ಯ ಸಮಸ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಕೈಕಾಲು ಜುಮ್ ಬರ್ತಾ ಇದೆ ಕಡಿಮೆ ಆಗ್ತದೆ. ತೆಲುಸ್ತಾ ಇದೆ ಕಡಿಮೆ ಆಗ್ತಾ ಹೋಗ್ತದೆ. ಔಷಧ ಆಗ್ತಾ ಹೋಗ್ತದೆ. ನಿಧಿ ಬರ್ತೇವೆ, ನಿಧಿ ಸಹಿತ ಬರ್ತಾ ಹೋಗ್ತದೆ. ಸರ್ವಾಂಗಿ ನರ ದೌರ್ಬಲ್ಯ ಸಮಸ್ಯೆ ಸಹಿತ ಕಡಿಮೆ ಆಗ್ತಾ ಹೋಗ್ತದೆ. ಪ್ರಾಣಾಯಾಮ ಲಕ್ಷ ಕೊಟ್ಟು ಮಾಡ್ತಾ ಹೋಗ್ತಾ ಇರಿ. ಓಂ ಸೋಯಾನ ಸಂಗೀತ್ ಕುಮಾರ್ ಅವರು ಈ ಬಗ್ಗೆ ಹೇಳ್ತಾ ಇದ್ದಾರೆ. ಹಾರ್ದಿಕ ಸ್ವಾಗತ. ಓಂ ಓಂಜಿ. ನಿನ್ನೆ ನಾವು ನೋಡಿದ್ದೀವಿ ಡಾಕ್ಟರ್ಗಳ ಖರ್ಚು ಹೇಗೆ ಉಳಿಸುವುದೆಂದು. ಇವತ್ತು ನೋಡೋಣ ಮನಸ್ಸು. ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಹೆಚ್ಚಿನ ಕಾಯಿಲೆಗಳು ಚಿಂತೆಯೇ ಕಾರಣ. ಚಿಂತೆಯನ್ನು ಬಿಟ್ಟರೆ ಆಗುವ ಲಾಭಗಳ ಬಗ್ಗೆ ಹೆಚ್ಚಿಗೆ ವಿವರಿಸುವ ಅಗತ್ಯವಿಲ್ಲ. ಆದರೆ ಅದನ್ನು ಬಿಡುವುದು ಹೇಗೆ? ಅದು ಹೇಳಿದಷ್ಟು ಸುಲಭವಲ್ಲ. ಚಿಂತೆಯನ್ನು ಬಿಡಲು ಪ್ರಯತ್ನಿಸಿದಷ್ಟು ಅದು 2ರಷ್ಟು ಬಲಿಷ್ಠವಾಗಿ ನಮ್ಮನ್ನು ಆವರಿಸುತ್ತದೆ. ಚಿಂತೆಯಿಂದ ಆರೋಗ್ಯ, ನೆನಪಿನ ಶಕ್ತಿ, ಏಕಾಗ್ರತೆ, ಕಾರ್ಯಕ್ಷಮತೆ ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ. ಹಳೆಯ ಕಹಿ ಘಟನೆಗಳು ಅಥವಾ ಭವಿಷ್ಯತ್ತಿನ ಜವಾಬ್ದಾರಿಗಳು, ಹೆದರಿಕೆಯಿಂದ ಅಥವಾ ನಾವು ನಿರ್ಧಾರದ ತೆಗೆದುಕೊಳ್ಳಬೇಕಾದಾಗ ಯಾವ ನಿರ್ಧಾರ ತೆಗೆದುಕೊಳ್ಳಬಹುದು ಎಂದು ಯೋಚಿಸುತ್ತಾ ಬಿಡುತ್ತೇವೆ. ನಾವು ಚಿಂತೆಗೀಡಾಗುತ್ತೇವೆ. ಯಾವುದು ನಿರ್ಧಾರ ತೆಗೆದುಕೊಳ್ಳುವಾಗ ಒಂದಕ್ಕಿಂತ ಹೆಚ್ಚಿನ ದಾರಿಗಳಿರುತ್ತವೆ. ಅದರಲ್ಲಿ ಯಾವುದು ನಮಗೆ ಹೆಚ್ಚು ಲಾಭದಾಯಕ ಎಂದು ವಿಚಾರ ಮಾಡುವುದರಲ್ಲೇ ನಮ್ಮ ಮನಸ್ಸಿನ ಶಕ್ತಿ ಹಾಳಾಗುತ್ತದೆ. ರೇಖಿ ಸಾಧನೆಯಿಂದ ಆತ್ಮವಿಶ್ವಾಸ, ಧೈರ್ಯ ಬೆಳೆದು ಭವಿಷ್ಯತ್ತಿನ ಚಿಂತೆ ಬಿಡುತ್ತದೆ. ರೇಖಿ ಹಿಂದಿನ ಕಹಿ ಘಟನೆಗಳಿಂದಾದ ಕಹಿ ಅನುಭವಗಳನ್ನು ಅಳಿಸಿ ಹಾಕುತ್ತದೆ. ಎಲ್ಲ ವಿಷಯಗಳ ಬಗ್ಗೆ ನಮಗೆ ಆಂತರಿಕ ಅರಿವು ಬರಲು ಪ್ರಾರಂಭವಾಗುತ್ತದೆ. ನಮ್ಮ ನಿರ್ಧಾರಗಳ ದೃಢವಾಗುತ್ತವೆ, ಪ್ರಾರಂಭವಾಗುತ್ತವೆ. ಈ ಎಲ್ಲ ಬದಲಾವಣೆಗಳು ರೇಖಿ ಸಾಧನೆಗೆ ಅತಿ ಸಹಜವಾದ ರೀತಿಯಲ್ಲಿ ಅನುಭವಕ್ಕೆ ಬರುತ್ತದೆ. ಧನ್ಯವಾದ. ಶಕ್ತಿ ಬಗ್ಗೆ ಸೋದರ ಸಂಗೀತ ತಿಳಿಸ್ಕೊಡೋದು ಧನ್ಯವಾದಗಳು. ನಾನು ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತಾ ಇರಿ. ಮೂಗಿನಲ್ಲಿ ಮಾಂಸ ಬೈತಾ ಇದ್ರೆ ಸಹಿತ ಅಲ್ಲಿ ಕರಗ್ತಾ ಹೋಗ್ತದೆ. ಎಷ್ಟೋ ಜನ ಮೂಗಿನ ಆಪರೇಷನ್ ಮಾಡಿಸ್ಕೊಂಡ್ಬರ್ತಾರೆ. 6 ತಿಂಗಳ ನಂತರ ಮತ್ತೆ ಬೆಳೀತಾ ಇರ್ತದೆ. ಅದರ ಅನುಲೋಮ ಪ್ರಾಣಾಯಾಮ ಮಾಡ್ತಾ ಹೋದ್ರಿಂದ ಸಂಪೂರ್ಣ ಮೂಗಿನ ಸಮಸ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಮೂಗಿನಲ್ಲಿ ಮಾಂಸ ಬೆಳೆದ ಕಡಿಮೆ ಆಗ್ತದೆ. ಉಸಿರಾಟ ತೊಂದರೆ ಸಹಿತ ನಿವಾರಣೆ ಆಗ್ತಾ ಹೋಗ್ತದೆ. ಸರಿಯಾಗಿ ಉಸಿರು ಎಲ್ಗಡೆ ಬಲಗಡೆ ಬರ್ತಾ ಹೋಗ್ತದೆ. ಎರಡೂ ನಿಮ್ಮ ತಾಸಿನ 1.5 ತಾಸು ಬದಲಾಗ್ತಾ ಇರ್ತದೆ. ಬಲಗಡೆ 1 ತಾಸು ಚಾಲು ಆಗಿತ್ತಂದ್ರೆ 1 ತಾಸು 2 ತಾಸು ಅಂತ ಮತ್ತೆ ಎರಗಡೆ ಬರ್ತದೆ. ಎರಗಡೆ ಬರೋದಿಲ್ಲ ಅಂದರೆ ಬಲಗಡೆ ಕಂಟಿನ್ಯೂ ಶುರುವಾಗಿತ್ತಪ್ಪ ಅಂದ್ರೆ ತಲೆ ನುಸ್ತಾ ಇರ್ತದೆ.
ಆ ಟೈಮಿಗೆ ಸಹಿತ ನೀವು ಅನುಲೋಮ ಪ್ರಾಣಾಯಾಮ ಮಾಡ್ತಾ ಹೋದ್ರೆ ಎಲ್ಲೂ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಎಡಗಡೆ ಕಂಟಿನ್ಯೂ ಶುರು ಆಗಿತ್ತಂದ್ರೆ ಮೈ ಕೈಯೆಲ್ಲ ಸಂಪಾಗ್ತಾ ಹೋಗ್ತದೆ, ಕೈ ನುಸ್ತಾ ಇರ್ತದೆ, ಪಾದ ಯಾವಾಗಲೂ ಗಸಿ ಇರೋದು. ಇದಾಗಿರ್ತದೆ ಆ ಟೈಮ್ಗೆ ಸಹಿತ ನೀವು ಅನುಲೋಮ ಪ್ರಾಣಾಯಾಮ ಮಾಡ್ತಾ ಹೋದಂತ ಮೈ ಕೈ ಸಹಿತ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಪರಮಾತ್ಮ ಸಂಪೂರ್ಣ ಈ ಶರೀರದಲ್ಲಿ ಕೊಡಿದಾನೆ ಎಲ್ಲ ಔಷಧಗಳು, ಕೊಟ್ಟಂತರೂ ಮಷಿನ್ ಐತೆ, ಅದ್ರ ಸರಿಯಾಗಿ ಉಪಯೋಗ ತೊಗೊಂಡು ಅದರ ಯಾವುದೇ ಕಾಯಿಲೆ ಮಾತ್ರ ಬರೋಂಗಿಲ್ಲ. ಅದರ ಮಷಿನ್ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳೋದು, ಅದಕ್ಕೆ ಊಟ ನಿದ್ದೆ ಕೆಲಸ ಎಲ್ಲ ಮಾಡಿಸ್ತಾ ಇರೋದು, ಸರಿಯಾಗೆಲ್ಲ ಮಾಡ್ತಾ ಹೋದ್ರೆ ಅದು ಸರಿಯಾಗಿ ಬಾಳಿಕೆ ಬರ್ತದೆ. 10 ರಿಂದ 15 ವರ್ಷ ಆರಾಮಾಗಿ ಬದುಕ್ಬೋದು. ಅದನ್ನು ನಾವು ಸರಿಯಾಗಿ ಅದ್ರ ಬಗ್ಗೆ ಜೀವನಲ್ಲೂ ಟೈಮ್ ಸರಿ ಕೆಲಸ ಮಾಡಿಸ್ತಾ ಇರು, ಟೈಮ್ ಸರಿ ಊಟ, ಟೈಮ್ ಸರಿ ನಿದ್ದೆ ಮಾಡಿಸ್ತಾ ಇರು, ಪ್ರಾಯ ಮಾಡ್ತಾ ಹೋಗ್ತಾ ಇರಿ, ಮುಗಿಸ್ತಾ ಇರಿ. 10 ಸೆಕೆಂಡ್ ಬಿಡೋದೇನಾಗ್ತದೆ, 30 ಸೆಕೆಂಡ್ ಬಿಡೋದೇನಾಗ್ತದೆ ಗಮನಿಸ್ತಾ ಇರಿ. ಮುಖದಲ್ಲಿ ಯಾವಾಗ ನಾವು ಮುಖ ಇರ್ತಾ ಇರಿ, ಸೌಂದರ್ಯ ಸಹಿತ ಹೆಚ್ಚಾಗ್ತಾ ಹೋಗ್ತದೆ. ಯೋಗ ಆಸನ ಪ್ರಾಣಾಯಾಮ ಮಾಡ್ತಾ ಇದ್ರೆ ಯಾವ ಸರ್ವರು ನಿವಾರಣೆ ಆಗ್ತಾ ಹೋಗ್ತದೆ. ಪರಮ ಪೂಜ್ಯ ರಾಮದೇವ ಸ್ವಾಮೀಜಿಯವರು ಬೆಳಿಗ್ಗೆ 5 ಗಂಟೆಗೆ ಹಸ್ತಾಜನಲ್ಲಿ ಸಂಸ್ಕಾರದಲ್ಲಿ ಬರ್ತಾರೆ, ಲೈವ್ ಬರ್ತಾ ಇರ್ತಾರೆ, ಅವರು ಸಹಿತ ನೋಡ್ಬೋದು. ಲೈಕ್ ಶೇರ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ಕರ್ನಾಟಕ ರಾಜ್ಯದ ಮೋರ್ಲಾಲ್ ಕೃಷಿಯವರು 5:30ಗೆ ಬರ್ತಾ ಇರ್ತಾರೆ, ಕನ್ನಡದಲ್ಲಿ ಹೇಳ್ತಾ ಇರ್ತಾರೆ, ಅವರು ಲೈಕ್ ಶೇರ್ ಮಾಡ್ತಾ ಇರಿ. ಒಂದು ಶೇರ್ ಮಾಡೋದ್ರೆ ನಾವು ಜೀವ ಉಳಿಸಿದ್ರೆ ಆಗ್ತಾ ನಾವು ಇನ್ನೊಬ್ರು ಇದರ ಕಾರ್ಯ ಮಾಡ್ತಾ ಹೋಗ್ತಾರೆ ಎಲ್ಲರೂ. ವೈಶ್ಯರು ರಾಗಿ ನವನಿ ಸದ್ದಿ ತಗೊಂಡು ಮಾಡ್ತೀವಿ. ಸುಂದರವಾಣಿ
ಪರಮಾತ್ಮ ದರ್ಶನ, ಮಹಾಲಕ್ಷ್ಮಿ ದರ್ಶನ, ತಾಯಿ ತಂದೆ ದರ್ಶನ, ಗುರುಗಳ ದರ್ಶನ, ಶ್ರೀಯಕ ದರ್ಶನ, ಬಂಧು ಬಳಗ ದರ್ಶನ. ಜೈ ಶ್ರೀರಾಮ್. ಶಾಂತಿ ಪಾಠ. ಓಂ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವೀ ಶಾಂತಿ ಆಕಾಶ ಶಾಂತಿ ಔಷಧಿ ಶಾಂತಿ ವನಸ್ಪತಿ ಶಾಂತಿ ವಿಶ್ವದೇವ ಶಾಂತಿ ಬ್ರಹ್ಮ ಶಾಂತಿ ಸರ್ವಂ ಶಾಂತಿ ಶಾಂತಿರೇವ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನಃ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯन्तು ಮಾ ಕಶ್ಚಿತ್ ದುಃಖಾಪನೋತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ. ಮಾತರಂ ಮಾತರಂ ಮಾತರಂ.